ನಮಸ್ಕಾರ ನನ್ನ ಹಿತೈಷಿಗಳಿಗೆ ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ನಾವು ಪಿತೃಪಕ್ಷದ ನಮ್ಮ ಅತ್ತೆ ಮಾವನಿಗೆ, ನಮ್ಮ ಅಜ್ಜಿ ತಾತನಿಗೆ ಎಲ್ಲರಿಗೂ ಪಿಂಡ ಪ್ರದಾನ ಮಾಡಬೇಕು, ತರ್ಪಣ ಬಿಡಬೇಕು ಅಂದ್ಕೊಂಡು ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ, ಏಕೆಂದರೆ ಮೇನ್ ರೋಡಿಂದ ಇದು ಹೋಗುವ ಸ್ಥಳ ಒಳಗಡೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಪಶ್ಚಿಮ ವಾಹಿನಿ ಇದೆ. ನಾವು ಹೀಗೆ ಬಸ್ ಹತ್ತಿ ಅಲ್ಲಿ ಇಳಿದ್ಬಿಟ್ಟು ಕೊಲಂಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಆಟೋದಲ್ಲಿ 30 ರೂಪಾಯಿ ತೊಗೊಳ್ತಾರೆ ಒಬ್ಬೊಬ್ಬರಿಗೆ. ಬಂದರೆ ಯಾರಾದರೂ ಡೈರೆಕ್ಟಾಗಿ ಶ್ರೀರಂಗಪಟ್ಟಣದಲ್ಲಿ ಇಲ್ಲಿ ನಿಲ್ಲಲ್ಲ ಬಸ್ಸು, ಕೊಲಂಬಸ್ ಸ್ಟಾಪಲ್ಲಿ ನಿಲ್ಲಿಸುತ್ತೆ. ಹಾಗಾಗಿ ಕೊಲಂಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ನಾವು ಹೀಗೆ ನಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಮನೆಯವ್ರು ಮುಂದೆ ಹೋಗ್ತಾಯಿದ್ದಾರೆ, ಯಾಕೆಂದರೆ ಅಲ್ಲಿ ನಮ್ಮ ಮೈದ ಇನ್ನೂ ಬಂದಿರಲಿಲ್ಲ. ಅವನು ಇನ್ನೊಂದು ಬಸ್ನಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳ್ದ. ಹಾಗಾಗಿ ನಾನು ನಮ್ಮ ಮನೆಯವರು ಮುಂದೆ ಹೋಗ್ತಾಯಿದ್ದೀನಿ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಯಾವುದೇ ಥರ ಹೊಸ ಕಟ್ಟಡಗಳು ಯಾವುದಿಲ್ಲ, ಎಲ್ಲ ಹಳೆ ಕಟ್ಟಡಗಳು, ತುಂಬಾ ಹಳೆಯದು. ಇದು ಬ್ರಿಡ್ಜ್ ಮೇಲೆ ಬರುವಾಗ ನೋಡಿ, ಇಲ್ಲೇ ಎಲ್ಲರಿಗೂ ಸತ್ತೋರಿಗೆ ಅಸ್ಥಿ ಬಿಡೋದು, ಮತ್ತು ತರ್ಪಣ ಬಿಡೋದು, ದಾನ ಧರ್ಮಗಳು ಮಾಡೋದು ಅವ್ರ ಹೆಸರಲ್ಲಿ ಎಲ್ಲ ಮಾಡ್ತಾರೆ. ಈ ರಸ್ತೆ ತುಂಬ ಚಿಕ್ಕದಾಗಿರೋದ್ರಿಂದ ಒಂದು ಕಾರ್ ಹೋದ್ರೇನೆ ಇನ್ನೊಬ್ಬ ಮನುಷ್ಯ ಓಡಾಡೋಕ್ಕೂ ಸಾಧ್ಯ ಇಲ್ಲ. ನಾವಿಲ್ಲಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಹೋಗುವಾಗ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಎರಡೂ ಕಡೆ ಈ ಪಶ್ಚಿಮ ವಾಹಿನಿನಲ್ಲಿ ನೀರು ಎಲ್ಲಿ ಹರಿಯಿತು ಅಲ್ಲೆಲ್ಲನೂ ಸಹ ಪುರೋಹಿತರು ಬಂದು ಅವರ ಕ್ರಿಯಾಕರ್ಮಗಳನ್ನೆಲ್ಲ ಮುಗಿಸಿ ಕೊಡ್ತಾರೆ. ತರ್ಪಣ ಬಿಡೋದು, ಮತ್ತು ತಿಥಿ, ವೈಕುಂಠ ಸಮಾರಾಧನೆ ಎಲ್ಲನೂ ಸಹ ಇಲ್ಲಿ ಮಾಡ್ತಾರೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಅಪರ ಕ್ರಿಯಾ ಭವನ ಅಂತಿದೆ. ಇಲ್ಲಿ ಬಂದು ಅಪರ ಕ್ರಿಯಾ ಮಾಡಿಸೋರು ತಿಥಿ, ವೈಕುಂಠ ಸಮಾರಾಧನೆ ಮತ್ತು ತರ್ಪಣ ಬಿಡೋದು, ತಿಥಿ ಕಾರ್ಯ ಮಾಡೋದು, ಇಲ್ಲಿ ದಾನ ಎಲ್ಲಗಳನ್ನೂ ಇಲ್ಲಿ ಮಾಡ್ತಾರೆ. ಇಲ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡು ಮತ್ತು ಎಲ್ಲ ಪದಾರ್ಥಗಳು ಎಲ್ಲ ಅಲ್ಲೇ ಕೊಡ್ತಾರೆ. ಹಾಗಾಗಿ ಇಷ್ಟು ದುಡ್ಡು ಅಂತೇಳಿ ಇಲ್ಲಿ ಬಿಲ್ ಮಾಡ್ತಾರೆ. ಆ ಬಿಲ್ ತೊಗೊಂಡು ಮತ್ತೆ ಲೈನ್ ನಿಂತ್ಕೋಬೇಕು. ಇಲ್ಲೂ ಸಹ ಲೈನ್ ನಿಂತ್ಕೊಂಡು ಅಪರ ಕ್ರಿಯಾ ಭವನ ಅಂತ ಇಲ್ಲಿ ಒಳಗಡೆ ಮಾಡಿಸೋರು, ತಿಥಿ ಹೋಮ ಮಾಡಿಸೋರೆಲ್ಲ ಇಲ್ಲಿ ಮಾಡಿಸ್ಬೋದು. ನಾವು ಹೋಗ್ತಾ ಇರೋದು ಪಿಂಡ ಪ್ರದಾನ ಮತ್ತು ತರ್ಪಣ ಬಿಡಬೇಕು ಅಂತ. ನಾವು ಮನೆಯಲ್ಲಿ ಮಾಡೋದು ಬೇಡ, ಈ ವರ್ಷ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಾಡೋಣ, ತುಂಬ ಶ್ರೇಷ್ಠ ಅಂತಾರೆ ಪಶ್ಚಿಮ ವಾಹಿನಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಾಡಿಸೋದು. ಹಾಗಾಗಿ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಾಡಿಸ್ತಾ ಇದ್ದೀವಿ. ಯಾಕೆ ಪಿತೃಪಕ್ಷದಲ್ಲಿ ಮನೇಲಿ ಮಾಡಿಲ್ಲ ಅಂತ ಅಂದ್ಕೊಳ್ತೀರಾ? ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹುಷಾರಿಲ್ಲ. ಹಂಗಾಗಿ ಇಲ್ಲೇ ಮಾಡೋಣ, ತುಂಬ ಒಳ್ಳೆಯದು ಅಂತ ಅನಿಸ್ತು. ಇಲ್ಲೇ ಮಾಡ್ತಾಯಿದ್ವಿ ನೋಡಿ. ತುಂಬ ಜನ ಜಾತ್ರೆ. ಇಲ್ಲೂ ಅನ್ನಪೂರ್ಣೇಶ್ವರಿ ಹಾಲಿದೆ, ಅಲ್ಲಿ ಬಂದು ಊಟ ಎಲ್ಲ ಅಲ್ಲಿ ಕೊಡ್ತಾರೆ. ಸತ್ತೋರಿಗೆ ಅಲ್ಲಿ ಎಡೆ ಇಡೋದಕ್ಕೆ ಎಲ್ಲನೂ ಊಟನೂ ಸಹ ಅಲ್ಲಿ ಕೊಡ್ತಾರೆ. ಅದ್ರಲ್ಲಿ ದುಡ್ಡು ಕೊಟ್ಟು ತೊಗೊಂಡು ನಾವು ಅಲ್ಲಿ ಇಡ್ಬೋದು ನೋಡಿ. ನಾವಿನ್ನೂ ಹೋಗ್ತಾ ಇದ್ದೀವಿ. ಅಲ್ಲೇ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅಲ್ಲಿ ಸ್ನಾನ ಮಾಡಿರೋರು ಹೆಣ್ಣುಮಕ್ಕಳು ಬಟ್ಟೆ ಬದಲಾಯಿಸೋಕ್ಕೂ ಸಹ ಒಂದು ರೂಮ್ ಇದೆ. ಆ ರೂಮ್ನಲ್ಲಿ ನಿಂತ್ಕೊಂಡು ಬಟ್ಟೆ ಬದಲಾಯಿಸ್ಬೋದು. ಫಸ್ಟು ಸ್ನಾನ ಮಾಡೋರು ಮಾಡ್ತಾರೆ. ಹಾಗಾಗಿ ತುಂಬ ಜನ ಇದ್ದಾರೆ ನೋಡಿ. ಅಲ್ಲೇನೇ ಪುರೋಹಿತರು ಸಹ ಸಿಗ್ತಾರೆ. ಯಾರಿಗಾದರೂ ಇಲ್ಲಿ ಮಾಡಬೇಕು, ಮನೆಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಪುರೋಹಿತರು ಅಲ್ಲೇ ಸಿಗ್ತಾರೆ, ಅರ್ಚಕರು. ಅವ್ರ ಹತ್ರ ನಾವು ಮಾಡಿಸ್ಬೋದು. ಪಿಂಡ ಪ್ರದಾನ ಮಾಡ್ತಾರೆ, ತರ್ಪಣ ಬಿಡೋದು ಎಲ್ಲನೂ. ಅವ್ರ ಹೆಸರು, ದೊಡ್ಡವರು ಯಾರು ತೀರ್ಕೊಂಡಿದ್ದಾರೋ ಅವ್ರ ಹೆಸರೆಲ್ಲ ಹೇಳಿ ನಾವಲ್ಲಿ ತರ್ಪಣ ಬಿಡ್ಬೋದು. ತುಂಬ ರಶ್ ಇದ್ದರು. ಹಾಗಾಗಿ ನಮ್ಮ ಮೈದ ಬಂದಿರಲಿಲ್ಲ. ಇನ್ನು ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ನಾನು ಈ ಕಟ್ಟೆ ಮೇಲೇ ಸಹ ಕೂತ್ಕೊಂಡಿದ್ದು ನೋಡಿ. ಎಲ್ಲ ಸ್ನಾನ ಮಾಡಿಕೊಂಡು ಆಲ್ರೆಡಿ ಇಲ್ಲಿ 6 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. 6 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆವರೆಗೂ ಸಹ, ಕತ್ತಲಾಗೋವರೆಗೂ ಸಹ ಮಾಡ್ತಾಯಿರ್ತಾರೆ. ಇಲ್ಲಿ ನೋಡಿ, ಊಟ ಎಲ್ಲ ಇಟ್ಟಿದ್ದಾರೆ ಆಲ್ರೆಡಿ. ಬೇಗ ಬಂದು ಮಾಡಿರೋರು ಅಲ್ಲಿ ಕಾಗೆಗೆ ಅಂತ ಊಟ ಇಡ್ತಾರೆ. ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ, ಸಾಧ್ಯ ಇಲ್ಲ ಅಂದವರು, ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ಬೋದು. ಮನೆಯಲ್ಲಿ ಯಾವಾಗೂ ಮಾಡೋದು ಇದ್ದೇ ಇದೆ ನೋಡಿ. ಇಲ್ಲೆಲ್ಲ ಸುಮಾರು ಪುರೋಹಿತರುಗಳು ಸಹ ಅಲ್ಲಲ್ಲಲ್ಲಿ ಒಂದೊಂದು ಗುಂಪಾಗಿ ಮಾಡ್ತಾಯಿದ್ದಾರೆ. ಇದು ಬಂದು ಸ್ನಾನದ ಬಟ್ಟೆ ಬದಲಾಯಿಸೋ ಜಾಗ. ಗೊತ್ತಿಲ್ಲದೆ ಇರೋರು ಬಂದು ಹುಡ್ಕೋದಕ್ಕಿಂತ ಈ ವಿಡಿಯೋ ನೋಡಿ, ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಯೂಸ್ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಮ್ಮ ಆಲ್ ಆಪ್ಷನ್ಸ್ ಕೊಡಿ. ಹಾಗೆ ನಾವು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೋಡ್ಬೋದು. ನೋಡಿ, ನಮ್ಮ ಫಸ್ಟ್ ಟೈಮು ಈ ವಿಡಿಯೋ ನೋಡೋರಿಗೆ, ನಮ್ಮ ಚಾನಲ್ ನೋಡಿರೋರಿಗೆ ಸಬ್ಬಾಗಿಲ್ಲ ಅಂದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇದು ನೋಡಿ ಊಟ ಎಲ್ಲ ಇಟ್ಟಿದ್ದಾರೆ. ಪಿತೃಪಕ್ಷ ಅಂತ ಅಂದರೆ ಪಿಂಡ ಪ್ರದಾನ ಅಂತ ಅಂದರೆ ಪಿಂಡ ಅಂದರೆ ನಮ್ಮ ತಾಯಿ ಹೊಟ್ಟೆನಲ್ಲಿ ನಾವು ಜನಿಸಿ ಆ ಉಂಡೆ ಪಿಂಡ ರೂಪದಲ್ಲಿ ಉಂಡೆ ಆಕಾರದಲ್ಲಿ ನಾವು ತಾಯಿ ಗರ್ಭದಲ್ಲಿ ಇರ್ತೀವಿ. ಆ ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಮಾತ್ರ ನಮಗೆ ಒಂದು ಆಕಾರ ಅಂತ ಇರುತ್ತೆ. ಅದಕ್ಕೆ ಎತ್ತವರಿಗೆ ದೊಡ್ಡವರಿಗೆ ಆ ಪಿಂಡದ ರೂಪದಲ್ಲಿ ನಾವು ಅವರಿಗಿನ ಪೂಜೆನ ಸಲ್ಲಿಸ್ತೀವಿ. ಹಾಗಾಗಿ ಪಿಂಡ ಪ್ರದಾನ ಅಂತೀವಿ. ತರ್ಪಣ ಅಂದರೆ ಸತ್ತವರ ಹೆಸರಲ್ಲಿ ಎಷ್ಟು ಜನ ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಸತ್ತಿರ್ತಾರೆ ಅವ್ರ ಹೆಸರೆಲ್ಲ ಹೇಳ್ಕೊಂಡು ಎಳ್ಳಲ್ಲಿ ಹೆಬ್ಬೆಟ್ಟಲ್ಲಿ ಎಳ್ಳು ತಗೊಂಡು ಒಂದು ಕಾಯಿನ್ ಹಾಕಿ ಅದಕ್ಕೆ ಅವ್ರಿಗೆ ಹೆಸರೆಲ್ಲ ಹೇಳಿ ದರ್ಬೆ ಮೇಲೆ ತರ್ಪಣ ಬಿಡೋದು. ಇದು ಪಿಂಡ ಪ್ರದಾನ ತರ್ಪಣದ ಅರ್ಥ. ಪಿತೃಪಕ್ಷದಲ್ಲಿ ಮಾಡುವಂಥದ್ದು ಹುಣ್ಣಿಮೆಯಿಂದ ಈ ಅಮಾವಾಸ್ಯೆ ಮಹಲಿ ಅಮಾವಾಸ್ಯೆ ಬರುತ್ತಲ್ಲ ಅದುವರೆಗೂ ಪಿತೃಪಕ್ಷ ಅಂತ ಹೇಳ್ತಾರೆ. 15 ದಿವಸ ಇರುತ್ತೆ. ನೀವು ಬೇರೆ ಟೈಮಲ್ಲಿ ಕೆಲವರು ದಸರಾದಲ್ಲಿ ಮಾಡ್ತಾರೆ, ಕೆಲವರು ಮಾಲಿ ಅಮಾವಾಸ್ಯೆಗೆ ಮಾಡ್ತಾರೆ. ಮಾಲಿ ಅಮಾವಾಸ್ಯೆಯಲ್ಲಿ ಮಾಡೋರು ಸಹ ಮಾಡ್ತಾರೆ, ದಸರಾ ಹಬ್ಬದಲ್ಲಿ ಮಾಡೋರು ಸಹ ಮಾಡ್ತಾರೆ. ನೋಡಿ ಇಲ್ಲಿ ಬಂದು ಕಾಗೆಗಳು ಮುಟ್ತಾ ಇದೆ. ಯಾಕೆಂದರೆ ಎಲ್ಲ ಕಾಗೆಗಳು ಅಲ್ಲಿ ಬಂದು ತಿನ್ನಲ್ಲ. ಆಮೇಲೆ ಎಲ್ಲ ತಗೊಂಡೋಗಿ ಎಲ್ಲವೋ ಬೇರೆ ಕಡೆ ಹಾಕ್ತಾರೆ. ನೋಡಿ ಕಾಗೆ ತಿಂತಾಯಿದೆ ನೋಡಿ. ಇದು ಬಂದು ಪಿತೃಪಕ್ಷದ ಒಂದು ವಿಶೇಷತೆ. ಮನೆಯಲ್ಲೂ ಸಹ ವೆರೈಟಿ ತಿಂಡಿ ಅಡಿಗೆ ಬಟ್ಟೆ ಎಲ್ಲ ಇಡೋದಕ್ಕಿಂತ ಇಲ್ಲಿ ಬ್ರಾಹ್ಮಣರಿಗೆ ನಾವು ನಮ್ಮ ಇಷ್ಟಪಟ್ಟ ದಾನ ಧರ್ಮಗಳನ್ನ ನಾವು ಮಾಡ್ಬೋದು. ಛತ್ರಿ ಬೀಸಣಿಗೆ ಮತ್ತು ಅವರಿಗೆ ಆ ಪಾದುಕೆಗಳು ಅಂದರೆ ಚಪ್ಪಲಿ ಕೊಡ್ಬೋದು. ನಮ್ಮ ಇಷ್ಟಪಟ್ಟು ಏನಾದರೂ ಅವನಿಗೆ ಬ್ರಾಹ್ಮಣರಿಗೆ ದಾನ ಮಾಡ್ಬೋದು. ದಾನದ ರೂಪದಲ್ಲಿ ಮನೆಯಲ್ಲಿ ಮಾಡೋದಕ್ಕಿಂತ ಇದು ಬೆಸ್ಟು ಅಂತ ಅನ್ನೋರು ಇಲ್ಲೆಲ್ಲ ತುಂಬ ಜನ ಬರ್ತಾರೆ. ತುಂಬ ಸಾವಿರಾರು ಜನ, ತುಂಬ ಕ್ರೌಡಿದೆ. ಎಲ್ಲ ಕಡೆನೂ ಮಾಡ್ತಾಯಿದ್ದಾರೆ ನೋಡಿ. ನಾವು ಈ ದಡಕ್ಕೆ ಬಂದು ಇದೊಂದೇ ಜಾಗ ಅಂತಲ್ಲ, ಸುಮಾರು ಜಾಗ ಪಶ್ಚಿಮ ವಾಹಿನಿಯಲ್ಲಿ ಎಷ್ಟಿದೆಯೋ ಅಷ್ಟು ಜಾಗನೂ ಸಹ ನೋಡ್ಬೋದು. ಇಲ್ಲಿ ನಮ್ಮ ಹನುಮಂತ ಮೊಸರು ತಿಂತಾ ಇದ್ದಾನೆ. ಮೊಸರು ಪ್ಯಾಕೆಟ್ ಯಾರೋ ಕೊಟ್ಟಿದ್ದಾರೆ, ಕುಡಿತಾ ಇದ್ದಾನೆ ನೋಡಿ. ಅವ್ರಿಗೂ ಎಷ್ಟೊಂದು ಬುದ್ಧಿ ಇದೆ. ಮನುಷ್ಯನಿಗಿಂತ ಇಂಥ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಮಾಡಿದ್ರೆ ಎಷ್ಟೋ ಪುಣ್ಯ ಬರುತ್ತೆ. ಇದೊಂದು ನಮ್ಮದು ಒಂದು ಪುಣ್ಯದ ಕೆಲಸ ಅಂತ ಅನ್ಬೋದು. ಪ್ರಾಣಿ ಪಕ್ಷಿಗಳಿಗೆ ನಾವು ಸಾಕೋದು, ಒಂದು ಅನ್ನ ಹಾಕೋದು, ಅವುಗಳು ಸೇವೆ ಮಾಡೋದು ಸಹ ನಮ್ಮದು ಒಂದು ಪೂರ್ವಜನ್ಮದ ಪುಣ್ಯ ಅಂತ ಅನ್ಬೋದು. ಮನುಷ್ಯನಿಗೆ ಇವತ್ತು ಮಾಡಿದ್ರೆ ನಾಳೆ ಮರ್ತೇ ಬಿಡ್ತಾನೆ. ಹಾಗಾಗಿ ಇದೊಂದು ವಿಡಿಯೋನ ಹಾಗೆ ಮಾಡಿಕೊಂಡೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ತುಂಬ ಜನ ಇದ್ದಾರೆ, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ನಮ್ಮ ಮೈದ ಬಂದಿಲ್ಲ. ಹಾಗಾಗಿ ಪಿತೃಪಕ್ಷದ ವಿಶೇಷ ಅಂದರೆ ಮನೆಯಲ್ಲಿ ಬಟ್ಟೆ ಎಲ್ಲ ಇಡ್ತಾರೆ, ಅಡುಗೆ ವೆರೈಟಿ ಅಡುಗೆ ಎಲ್ಲ ಮಾಡ್ತಾರೆ. ನಾನು ಹೋದ ವರ್ಷ ಮಾಡಿದ್ದೋ, ಈ ವರ್ಷ ಯಾಕೋ ಸ್ವಲ್ಪ ಇಲ್ಲಿಗೆ ಹೋಗೋಣ ಅಂತ ಅನಿಸ್ತು. ಮನಸ್ಸು ಸಹ ಸರಿ ಇಲ್ಲ. ಹಾಗಾಗಿ ಇಲ್ಲೇ ಬಂದು ಮಾಡ್ದೋ. ಯಾಕೆಂದರೆ ಮನೆಯಿಂದನೇ ನಾವು ಪೂಜೆ ಸಾಮಾನು ಸಹ ಎಲ್ಲ ತೊಗೊಂಡು ಬಂದಿದ್ದೋ. ಇಲ್ಲಿ ಏನೂ ಸಹ ನಾವು ತೊಗೊಂಡಿಲ್ಲ. ನೀವು ಮನೆಯಿಂದನೇ ತರ್ಬೋದು. ಏನೇನು ತರ್ಬೋದು? ಪೂಜೆ ಸಾಮಾನು ತರ್ಬೋದು, ಅಕ್ಕಿ ಇಟ್ಟಿದ್ರೆ ಅಕ್ಕಿ ಹಿಟ್ಟು ತರ್ಬೋದು, ಎಳ್ಳು, ತರ್ಪಣ ಬಿಡೋದಕ್ಕೆ ಎಳ್ಳು ಎಲ್ಲ ದರ್ಬೆ ಸಹ ಆ ಪುರೋಹಿತರೇ ಕೊಡ್ತಾರೆ. ದರ್ಬೆ ಒಂದು ತರಂಗಿಲ್ಲ, ನಾವೆಲ್ಲ ಸಹ ತೊಗೊಂಬಂದಿದ್ದೋ. ಇಲ್ಲ ಅಂದರೆ ಅವರೇ ದುಡ್ಡು ಕೊಟ್ಟರೆ ಅಪರ ಕ್ರಿಯಾ ಭವನ ಅಂತ ಇವಾಗ ಒಂದು ಫಸ್ಟು ನೋಡಿದ್ರಲ್ಲ, ಅಲ್ಲಿ ಹೋದರೆ ಅಲ್ಲಿ ದುಡ್ಡು ಕೊಟ್ಟರೆ ಎಲ್ಲನೂ ಒಂದು ಕ್ರೇಟಲ್ಲಿ ಹಾಕಿ ಕೊಡ್ತಾರೆ ನೋಡಿ. ಬೇರೆಯವರು ತರ್ಪಣ ಬಿಡ್ತಾಯಿದ್ದಾರೆ ನೋಡಿ. ಈ ರೀತಿ ತರ್ಪಣ ಬಿಡೋದು. ಕೆಲವರು 3 ಪಿಂಡ ಹಾಕ್ತಾರೆ, ಕೆಲವರು 6 ಹಾಕ್ತಾರೆ, ಕೆಲವರು ಅದ್ರ ಮೇಲೆ ಸಣ್ಣ ಸಣ್ಣ ಪಿಂಡಗಳು ಹಾಕ್ತಾರೆ ನೋಡಿ. ಎಷ್ಟೊಂದು ಜನ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮುಂಚೆ ಇಬ್ಬರಿದ್ದಾರೆ ಅಂತ ನಾವು ವೆಯ್ಟ್ ಮಾಡ್ತಾ ಕೂತ್ಕೊಂಡೆ, ಹಾಗೆ ವಿಡಿಯೋ ಮಾಡಿಕೊಂಡೆ. ಆ ಪುರೋಹಿತರು ಸಹ ಚೆನ್ನಾಗಿ ಮಂತ್ರ ಎಲ್ಲ ಹೇಳಿ ತರ್ಪಣ ಬಿಟ್ಟು ಪಿಂಡ ಪ್ರದಾನ ಎಲ್ಲ ಸಹ ಮಾಡಿಸ್ತಾರೆ. ಇದು ಬೇರೆಯವರು ವಿಡಿಯೋ ಹಾಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಮಾಡಬೇಕು. ಇಲ್ಲಿ ಹೆಣ್ಣು ಮಕ್ಕಳಿಗೂ ಪಿಂಡ ಬಿಡ್ಬೋದಾ, ತರ್ಪಣ ಬಿಡ್ಬೋದಾ? ಬರೀ ಗಂಡು ಮಕ್ಕಳೇ ಹುಟ್ಟಿದ್ರೆ ತರ್ಪಣ ಬಿಡೋದು ಅಂತಾರ ಅಂತ ಹೇಳ್ತಾಯಿದ್ದೀನಿ ನೋಡಿ. ಅಲ್ಲಿ ಒಂದು ಹೆಣ್ಣು ಮಗಳು ಕೂತಿದ್ದಾಳೆ, ಅವ್ರ ತಾಯಿ ತಂದೆ ಇಬ್ಬರು ಇಲ್ವಂತೆ. ಆ ಹುಡುಗಿನೇ ತರ್ಪಣ ಬಿಟ್ಟು ಪಿಂಡ ಹಾಕಿ ತರ್ಪಣ ಬಿಡೋದಕ್ಕೆ ಬಂದಿದ್ದಾರೆ. ನೆಕ್ಸ್ಟು ವಿಡಿಯೋದಲ್ಲಿ ಬರುತ್ತೆ ನೋಡಿ. ಇವಾಗ ನಮ್ಮ ಮೈದಾ ಇವರು ಮತ್ತು ನಮ್ಮ ಯಜಮಾನರು, ನಮ್ಮ ಮೈದಾ ಇಬ್ಬರು ಕೂತ್ಕೊಂಡು ತರ್ಪಣ ಮತ್ತು ಬಿಡೋದಕ್ಕೆ ರೆಡಿಯಾಗಿದ್ದಾರೆ. ಆ ಪಿಂಡ ಎಲ್ಲ ರೆಡಿ ಆಯಿತು. ನೆಲದ ಮೇಲೆ ಯಾಕೆಂದರೆ ಭೂಮಿ ತುಂಬ ಮುಖ್ಯ. ಅದ್ರ ಮೇಲೆ ಏನು ಇಡ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಭೂಮಿ ಮೇಲೆ ದರ್ಬೆ ಮೇಲೆ ಫಸ್ಟು ನೀರು ಹಾಕ್ತಾರೆ. ಅರಿಶಿನ ನೀರು ಹಾಕಿ ಗಂಧ ಹಾಕಿ ಅದ್ರ ಮೇಲೆ ದರ್ಬೆ ಇಡ್ತಾರೆ ನೋಡಿ. ಇವಾಗ ನಮ್ಮ ಮನೆಯವರು ಪಿಂಡ ಕಟ್ತಾ ಇದ್ದಾರೆ.
ಯಾಕೆಂದರೆ ಎರಡು ಕೈಯಲ್ಲೂ ಕಟ್ಟಂಗಿಲ್ಲ, ಒಂದೇ ಕೈಯಲ್ಲೇ ಕಲಿಸ್ಬೇಕಾದ್ರೆ ಏನೇನು ಹಾಕ್ತಾರೆ ಅಂದರೆ ಜೇನುತುಪ್ಪ ಹಾಕ್ತಾರೆ, ಬಾಳೆಹಣ್ಣು ಹಾಕ್ತಾರೆ. ಅವರು ಏನು ಜೇನುತುಪ್ಪ ಸತ್ತೋರು ಜೇನುತುಪ್ಪ, ಬಾಳೆಹಣ್ಣು, ಅಕ್ಕಿ ಹಿಟ್ಟು ಅದನ್ನೆಲ್ಲ ತಿಂತಾಯಿದ್ರಲ್ಲ, ಹಾಗಾಗಿ ಎಲ್ಲ ಊಟ ಕೊಡೋದಕ್ಕಿಂತ ಇದು ಪಿಂಡದ ರೂಪದಲ್ಲಿ ಅವರು ಊಟನ ಸ್ವೀಕಾರ ಮಾಡಿ ಹೋಗ್ತಾರೆ ಅಂತ ತುಂಬ ಶ್ರೇಷ್ಠ. ಇದು ಮಾಡಿರೋ ಅಡುಗೆ ಎಲ್ಲ ತಿನ್ನೋದಕ್ಕಿಂತ ಈ ಥರ ಪಿಂಡನ ಅವರು ಊಟದ ರೂಪದಲ್ಲಿ ತಿಂದ್ಬಿಟ್ಟು ಹೋಗ್ತಾರೆ. ನೋಡಿ, ನೆಲದ ಮೇಲೆ ದರ್ಬೆ ಮೇಲೆ ಪಿಂಡ ಇಡ್ತಾರೆ, ಪಿಂಡ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ಮೈದನ ಕೈಲಿ, ನಮ್ಮ ಯಜಮಾನ್ರ ಕೈಲಿ, ನಮ್ಮ ಮನೆಯವರು ದೊಡ್ಡ ಮಗ ಆಗಿರೋದ್ರಿಂದ ಅವ್ರ ಕೈಯಲ್ಲೇ ಎಲ್ಲ ಕ್ರಿಯೆಗಳು ಮಾಡಿಸ್ತಾ ಇದ್ದಾರೆ. ನಾನು ಹೀಗೆ ಕೂತ್ಕೊಂಡಿದ್ದೀನಿ, ಯಾಕೆಂದರೆ ಅಲ್ಲಿ ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ನೋಡ್ತಿದ್ದೀನಿ, ವಿಡಿಯೋ ಮಾಡ್ಕೊಳ್ತಿದ್ದೀನಿ. ನೋಡಿ, ಪಿಂಡ ಪೂಜೆ ಎಲ್ಲ ಆಯಿತು. ಒಂದು ತಟ್ಟೆನಲ್ಲಿ ಹಾಕಿ ಅವರು ಕಾಯಿನುಗಳು ಹಾಕ್ತಾರೆ, ಅವರ ಹೆಸರೆಲ್ಲ ಹೇಳ್ಕೊಂಡು ತರ್ಪಣ ಬಿಟ್ಟಾಗ ಅವರೇ ಅದನ್ನು ಒಂದು ತಟ್ಟೆನಲ್ಲಿ ಹಾಕಿ ಆ ಪಶ್ಚಿಮ ವಾಹಿನಿ ನೀರಿನಲ್ಲಿ ಹಾಕಿರ್ತಾರೆ. ಆಯಿತು, ನಮ್ಮದು ತರ್ಪಣ ಬಿಟ್ಟಿದ್ದಾಯಿತು. ಆ ಕಾಯಿನೆಲ್ಲ ಅವ್ರಿಗೆ ವಾಪಸ್ ತೊಗೊಂಬಂದು ಕೊಡಬೇಕು. ಆ ಪಿಂಡನೆಲ್ಲ ನೀರಿಗೆ ಬಿಡ್ತೀವಿ, ಅದು ಅವ್ರಿಗೆ ಅರ್ಪಣೆ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ನೋಡಿ, ಈ ಹೆಣ್ಮಗಳು ಸಹ ಅವ್ರ ತಾಯಿಗೆ ತರ್ಪಣ ಬಿಡೋದಕ್ಕೆ ಅಂತ ಬಂದಿದ್ದಾರೆ. ಕೆಲವರು ಅವರು ಸತ್ತೋದಾಗ ಗಂಡು ಮಕ್ಕಳೇ ಮಾಡಬೇಕು, ಗಂಡು ಮಕ್ಕಳೇ ಹುಟ್ಟಬೇಕು, ಗಂಡು ಮಕ್ಕಳೇ ಇರಬೇಕು ಅಂತ ಏನಿಲ್ಲ. ಹೆಣ್ಮಕ್ಳು ಸಹ ತಂದೆ ತಾಯಿ ತೀರ್ಕೊಂಡಾಗ ಅವರು ಗಂಡು ಮಕ್ಕಳು ಮಾಡೋವಂಥ ಕಾರ್ಯಗಳನ್ನ ಹೆಣ್ಮಕ್ಳು ಸಹ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಹೆಣ್ಮಗಳು ಸಹ ತಾಯಿಗೆ ತರ್ಪಣ ಬಿಡೋಕ್ಕೆ ಬಂದಿದ್ದಾರೆ. ಹಾಗೆ ಒಂದು ಊಟ ತಗೊಂಡು, ಒಂದು ಊಟದಲ್ಲಿ 2 ಉದ್ದಿನೊಡೆ, ಅನ್ನ, ಸಾಂಬಾರು, ಪಾಯಸ, ಕುಂಬಳಕಾಯಿ ಪಲ್ಯ, ಚಟ್ನಿ ಎಲ್ಲ ಹಾಕಿರ್ತಾರೆ. ಅವ್ರು ಏನು ಊಟ ಮುಖ್ಯವಾಗಿ ಏನೇ ವೆರೈಟಿ ತಿಂತಾಯಿದ್ರೋ ಆ ಎಲ್ಲ ಊಟನೂ ಸಹ ನಮಗೆ ತಟ್ಟೆನಲ್ಲಿ ಹಾಕಿ ಕೊಡ್ತಾರೆ. ಅದಕ್ಕೆ ಒಂದು 100 ರೂಪಾಯಿ ಆಗುತ್ತೆ ಒಂದು ತಟ್ಟೆ ಊಟಕ್ಕೆ. ಅದನ್ನು ಇಟ್ಬಿಟ್ಟು ಪೂಜೆ ನಮಸ್ಕಾರ ಮಾಡಿಕೊಂಡು ಬಂದರು ನಮ್ಮ ಮನೆಯವರು. ಹಾಗೆ ನಮ್ಮ ತಂದೆ ಸಮಾನ ಆಗಿರೋಂಥ ನಮ್ಮ ಭಾವನಿಗೂ ಸಹ ಅಲ್ಲೇ ತರ್ಪಣ ಬಿಟ್ಟು ಅವ್ರಿಗೂ ಇನ್ನೊಂದು ಊಟ ತಗೊಂಡು ಅಲ್ಲೇ ಇಟ್ಬಿಟ್ಟು ಕೊಟ್ಟಿದ್ದೀನಿ. ಯಾಕೆಂದರೆ ತಂದೆ ತಾಯಿಗಿಂತ ಹೆಚ್ಚು ಅವರು ಋಣದಲ್ಲಿ ನಾವಿದ್ದೀವಿ. ತುಂಬಾ ನಮಗೆ ತಾಯಿ ಮಗಳ ಥರ ನಮ್ಮನ್ನು ಸಾಕಿದ್ದಾರೆ ನಮ್ಮ ಅಕ್ಕ ಭಾವ. ಹಾಗೆ ನಮ್ಮ ಭಾವ ಇಲ್ಲ, ತೀರ್ಕೊಂಡಿದ್ದಾರೆ ಅಂತ ಅವ್ರ ಹೆಸರಲ್ಲೂ ತರ್ಪಣ ಸಹ ಬಿಟ್ಟು ಅಲ್ಲಿ ಒಂದು ಊಟದ ಹಾಲಿದೆ, ಅಲ್ಲಿ 140 ರೂಪಾಯಿ ಒಂದು ಊಟ. ನಾವು ಸಹ ಅಲ್ಲಿ ದುಡ್ಡು ಕೊಟ್ಟು ಊಟ